बिलटेक 2025 क्रेडाई बीदर। भारतीय कंक्रीट संसाधन और अमेरिकी संचार ने इस महीने की 18, 19 और 20 तारीख को बीदर शहर के नए बस स्टैंड के सामने जिला कल्याण मंडप में 3 दिवसीय प्रदर्शनी का आयोजन किया। भारतीय कंक्रीट संस्थान के अध्यक्ष इंजीनियर हवा शेट्टी पाटिल ने बताया कि इस कार्यक्रम का उद्देश्य भवन निर्माण की इच्छा रखने वाले और पहले से ही घर बना रहे लोगों को निर्माण सामग्री के बारे में विस्तृत जानकारी प्रदान करना है। बुधवार को शहर के जिला प्रेस भवन में एक संवाददाता सम्मेलन को संबोधित करते हुए उन्होंने कहा कि यह गैर लाभकारी संगठन कंक्रीट के बारे में ज्ञान का प्रसार करने, कंक्रीट तकनीक और निर्माण को बढ़ावा देने और कंक्रीट की शोध आवश्यकताओं को पूरा करने के लिए समर्पित है। निर्माण सामग्री, इंटीरियर डिजाइन और फर्नीचर की सबसे बड़ी प्रदर्शनी बिलटेक 2025 में एक ही छत के नीचे 70 स्टॉल होंगे। इसमें निर्माण सामग्री का व्यापक प्रदर्शन और जानकारी प्रदान की जाएगी। आम निर्माण सामग्री जैसे सीमेंट, ईंटें, एग्रीगेट्स, स्टील, प्लांटिंग, टाइल्स, प्लाईवुड, इंटीरियर एक्साइज, एयर उत्पादन, सौर और इलेक्ट्रॉनिक उत्पादन, अत्याधुनिक गुणवत्ता वाले सुरक्षा उत्पाद, यूपीवीसी दरवाजे और खिड़कियां, पेंट और चिपकाने वाले पदार्थ, वाटर प्रूफिंग और विभिन्न नवीन डिजाइनों वाले कई अन्य उत्पाद देखने के लिए उपलब्ध होंगे। जनता स्वतंत्र रूप से आकर निर्माण कार्यों को देख सकती है। यह 3 दिवसीय कार्यक्रम है जो शुक्रवार 18, शनिवार 19 और रविवार 20 जुलाई तक सुबह 10:30 बजे से रात 8:30 बजे तक लगातार आयोजित किया जाएगा। इस कार्यक्रम में बिल्डरों और अन्य सभी आम लोगों और छात्रों के लिए मुफ्त प्रवेश दिया गया है। कृपया अब जनता से कार्यक्रम के अच्छे उद्देश्य को समझने की अपील करें। कैमरामैन पपुराज का कवरेज। ಈಗ ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ। ನಾವೆಲ್ಲ ಕ್ರೀಡಾಯ ICI ಹಾಗೂ ಈ ನಮ್ಮ US ಕಮ್ಯುನಿಕೇಷನ್ ವತಿಯಿಂದ ಈ ಬೀದರ್ ಒಂದು ಜನತೆಗೆ ಈ ಒಂದು ಕನ್ಸ್ಟ್ರಕ್ಷನ್ ಈಗೆಲ್ಲ ಈಗ ಒಂದು ಕನ್ಸ್ಟ್ರಕ್ಷನ್ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ, ಇದು ಒಂದು ದೊಡ್ಡ ಉದ್ಯಮ ಇದೆ। ಅದೆಲ್ಲ ಜನರಿಗೆ ಈಗ ಭಾಳ ಜನ ಎಲ್ಲ ಮುಗ್ಧ ಜನ ಇದ್ದಾರೆ, ಮನೆ ಕಟ್ಟುವಂಥ ಯಾವ ವಸ್ತು ಏನು ಹಾಕಬೇಕು, ಏನು ಬೇಕು, ಅದು ಒಂದು ಅರಿವು ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಇಂಥ ಒಂದು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೇವೆ। ಮೇನ್ ಅದು ಈ ಜನರಿಗೆ ಒಂದು ಅದ್ರ ಬಗ್ಗೆ ಅರಿವು ಬರಲಿ, ಏನು ವಸ್ತು ಯಾವುದು ಎಲ್ಲಿ ಸಿಗ್ತದೆ, ಯಾವುದು ಏನೇನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ, ಜನರಿಗೆ ಒಂದು ಒಳ್ಳೆಯ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಇದು ಆಗಿದೆ। ಆ ಒಂದು ಉದ್ದೇಶ ಒಂದು ಜನರಿಗೆ ಒಂದು ಈ ಒಂದು ಅರಿವು ಮೂಡಿಸಬೇಕು, ಅವ್ರಿಗೆ ಒಂದು ಒಳ್ಳೆಯ ಸವಲತ್ತು, ಒಳ್ಳೆಯ ಸೌಲಭ್ಯ ಸಿಗಬೇಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರಿಕೊಂಡು ಜನರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲ ಬೀದರ್ನಿಂದ। ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ। ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ತಾವು ಕೊಡ್ತೀರಿ ಅಂತ ನಾವು ಒಂದು ಭಾವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಂದು ಸರಿ ಒಂದು ಸ್ವಾಗತವನ್ನು ಬಯಸ್ತೇನೆ। ಮನೆ ಕಟ್ಟೋರಿಗೆ ನಾರ್ಮಲಿ ಎಲ್ಲರೂ ಮನೆ ಕಟ್ಟುವಾಗ ಒಂದು ಸ್ವಲ್ಪ ಬಡ್ಜೆಟ್ಗಿಂತ ಜಾಸ್ತಿ ಹೋಗೋದು ಜಾಸ್ತಿ ಇರುತ್ತೆ। ಯಾಕಪ್ಪ ಅಂದರೆ ಅವ್ರಿಗೆ ಕೆಲವು ಮೆಟೀರಿಯಲ್ ಬಗ್ಗೆ ಮಾಹಿತಿ ಇರೋಲ್ಲ, ಕಡಿಮೆ ರೇಟಿಗೆ ಸಿಗ್ತಾ ಇರುತ್ತೆ, ಬಟ್ ಅವ್ರಿಗೆ ಮಾಹಿತಿ ಇರೋಲ್ಲ, ಕ್ವಾಲಿಟಿ ಬಗ್ಗೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಮಾಹಿತಿ ಇರಲ್ಲ, ಸುಮ್ಮನೆ ಆಗ ಬಡ್ಜೆಟ್ ಜಾಸ್ತಿ ಆಗ್ತಾ ಇರುತ್ತೆ। ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಥರ ಒಂದು ಎಕ್ಸಿಬಿಷನ್ ಮಾಡೋದ್ರಿಂದ ಒಂದೇ ಸೂರಿನಡಿಗೆ ಎಲ್ಲ ಈ ಬ್ಯಾಂಕ್ ಲೋನ್ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಇಲ್ಲಿ ಬ್ಯಾಂಕರ್ಸ್ ಇದ್ದಾರೆ, SBI ಇದ್ದಾರೆ, ಕೆನರಾ ಬ್ಯಾಂಕ್ ಇದ್ದಾರೆ, ಅವರೆಲ್ಲ ಬ್ಯಾಂಕರ್ಸ್ ಇರ್ತಾರೆ। ನಿಮಗೆ ಒಂದೇ ಸೂರಿನಡಿಗೆ ಎಲ್ಲ ಕಂಪ್ನಿಯವರು ಸಿಮೆಂಟಿಂದ ಹಿಡಿದು ನಿಮಗೆ ಸೋಲಾರ್ ತನಕ ಇರ್ತಕ್ಕಂಥ ಎಲ್ಲ ಮನೆಗೆ ಏನು ಕಟ್ಟಲಿಕ್ಕೆ ಬೇಕೋ ಅದೆಲ್ಲ ಕಂಪ್ನಿಯವರು ಇಲ್ಲಿ ಇದ್ದಾರೆ। ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು। ಎಂಟ್ರಿ ಫ್ರೀ ಇರುತ್ತೆ 3 ದಿನ। ನೀವು ಯಾವಾಗ ಬೆಳಗ್ಗೆ 10 ಸಾಯಂಕಾಲ 8 ತನಕ ನೀವು ಯಾವಾಗಾದರೂ ಬಂದು ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದು। ಈ ಥರ ಮಾಹಿತಿ ತಿಳ್ಕೊಳೋದ್ರಿಂದ ಜನಗಳಿಗೆ ಬಡ್ಜೆಟಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಆಗುತ್ತೆ। ಇದು ಮೇನ್ ಉದ್ದೇಶ ಇದು। ಹಾಗಾಗಿ ನಾವೆಲ್ಲ ಸ್ಟೇಟ್ ಬೀದರ್ನಲ್ಲಿ ಬಿಲ್ಟೆಕ್ 2025 ಅಂತ ಇದು 3ನೇ ಸಲ ಮಾಡ್ತಾ ಇರೋದು। 2003 ಮಾಡಿದ್ದೀವಿ, ಮೊದಲು ಲಾಂಗ್ ಬ್ಯಾಕ್ 2018 ಆಗಿತ್ತು, ಆಮೇಲೆ 2023 ಮಾಡೀವಿ। 2023 ಏನು ರೆಸ್ಪಾನ್ಸ್ ಬಂದಿದೆ ಎಲ್ಲ ಬೀದರ್ ಜನರದು, ಹಾಗಾಗಿ ಮತ್ತೆ ಎಲ್ಲ ಕಂಪನಿಯವರಿಗೆ ಎಲ್ಲರೂ ಕೇಳ್ತಾ ಇದ್ರು ಮಾಡಿರಿ ಬೀದರಲ್ಲಿ, ಲಾಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಾಗಿತ್ತು, ಈ ಸಲನೂ ಮಾಡಿರಿ ಅಂದಾಗ ಮತ್ತೆ ಈ ವರ್ಷ ಮಾಡ್ತಾಯಿದ್ದೀವಿ। ಹಾಗಾಗಿ ಇದಕ್ಕೆ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಕ್ರೆಡೈ ಬೀದರ್ ಅಂದರೆ ಇದು ಕರ್ನಾಟಕದಲ್ಲಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿದೆ। ಇದು ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಅಂತ, ಇಲ್ಲಿ ಲೇಟಾಗಿ ಬಂದಿದೆ। ಇಲ್ಲಿ ನಮ್ಮದೆಲ್ಲ 20 ಮೆಂಬರ್ ಇದ್ದೀವಿ, ಜಾಸ್ತಿ ಏನು ಮೆಂಬರ್ ಇಲ್ಲ ಅದರಲ್ಲಿ। ನಾವು ಮತ್ತು ICI ಎಲ್ಲ ಸೇರಿ ಮಾಡ್ತಾಯಿದ್ದೀವಿ। ಆಮೇಲೆ ಕನ್ಸ್ಟ್ರಕ್ಷನ್ ಶಶಿ ಸರ್ ಹೇಳಿದಂಗೆ ಕನ್ಸ್ಟ್ರಕ್ಷನ್ನಲ್ಲಿ ಮಟೀರಿಯಲ್ನಲ್ಲಿ ಏನೂ ಫಾಲ್ಟ್ ಇಲ್ಲ। ಕರ್ನಾಟಕ ನಂಬರ್ 1। ಸೊ ನಮ್ಮದು ರೂರಲಲ್ಲಿ ನಾವು ಫಸ್ಟ್ ಹೆಸರು ಗಳಿಸ್ಕೊಂಡಿದ್ದೇವೆ।
ರೂರಲ್ ಅಂದರೆ ಸ್ಮಾಲ್ ವಿಲೇಜಸ್ಸಲ್ಲಿ ನಾವು ಪ್ರಚಾರ ಮಾಡಿದ್ದೇವೆ. ಫಸ್ಟ್ ರಾಜೂರಿ ಸ್ಟೀಲ್ ಡೆವಲಪ್ ಮಾಡೋಕ್ಕೆ ಇಂಜಿನಿಯರ್ ಸಹಕಾರದಿಂದ ಎಲ್ಲ ಇಂಜಿನಿಯರ್ಸ್ ಆದರೂ ನಮಗೆ ಹಳ್ಳಿ ತನಕ ನಮಗೆ ಏನಂದ್ರೆ ಮನೆ ಕಟ್ಟಡ ಮಾಡೋಕ್ಕೆ ಅವರಿಗೆ ಅವಕಾಶ ಏನಂದರೆ ಒಂದು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಮಾಡಬೇಕಂತ ಹೇಳಿ. ಆ ಒಳ್ಳೆಯ ಕ್ವಾಲಿಟಿ ಅಂತ ಗೊತ್ತಾಗಿರ್ತಿದ್ದಿಲ್ಲ. ಒಂದು ನಾವು ಬ್ರ್ಯಾಂಡಲ್ಲಿ ಬರಬೇಕಂದ್ರೆ ಒಂದು ಬ್ರ್ಯಾಂಡ್ ಆಗೋಕ್ಕೆ ಇದು ಜರ್ಮನ್ ಟೆಕ್ನಾಲಜಿ, ಇದು ಬ್ರ್ಯಾಂಡ್ ಆ್ಯಕ್ಚುಲಿ ಜರ್ಮನ್ ಟೆಕ್ನಾಲಜಿಗೆ ಫಾಲೋ ಮಾಡ್ತಿದ್ರು. ಒಂದು ಟೈಮ್ ಇತ್ತು 300 ಗ್ರೇಡಲ್ಲಿ ಮಾಡ್ತಾಯಿದ್ರು. ಈಗೇನಿದೆ 500, 550, 500D ಬಂದಿದೆ ಈಗ. ಸೊ ಟಾಟಾ ಸ್ಟೀಲ್ ಅವರು 500D ಮಾಡ್ತಾಯಿದ್ರು. ಎಲ್ಲ ಜನರಲ್ಲಿ ಒಂದೇ ಇತ್ತಕ್ಕೆ ಡಿ ಯಾಕೆ ಡಕ್ಟೈಲಿಟಿ, ಸೊ ಡಕ್ಟೈಲ್ ಸ್ಟೀಲ್ ಬ್ರಿಟಲ್ನೆಸ್, ಅದು ಡಿ ಯಾಕೆ ಬೇರೆ ಕಂಪ್ನಿಯಲ್ಲಿ ಬರ್ತಾ ಇಲ್ಲ, ಜನರಿಗೆ ಅದೊಂದು ಪ್ರಾಬ್ಲಮ್ ಇತ್ತು. ಸೊ ಕ್ರೆಡೆ ಎಕ್ಸಿಬಿಷನಲ್ಲಿ ಆಗಲಿ, ನಮ್ಮದು ಇಂಜಿನಿಯರ್ಸ್ ಡೇ ಆಗಲಿ, ಇದರಲ್ಲಿ ಏನಾದರೂ ನಾವು ಪ್ರಮೋಟ್ ಮಾಡಿದ್ದೇವೆ ಅದು ಪ್ರಾಡಕ್ಟ್. ಡಿ ಏನಿದೆ ಗೊತ್ತಾಗಬೇಕು, ಕ್ವಾಲಿಟಿ ಇದೆ. ಎಲ್ಲ ಜನರಿಗೆ ಜರ್ಮನ್